ನೀ ಎಷ್ಟು ದಿನಗಳಿಂದ ಇಂಗ್ಲೀಷ್ ಕಲಿತಾ ಇದೆಯಾ? ಹೌ ಲಾಂಗ್ ಹ್ಯಾವ್ ಯು ಬಿನ್ ಸ್ಟಡಿಂಗ್ ಇಂಗ್ಲೀಷ್? ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿದೆ. ನೀವು ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷ ಅಂತ ಏನೇ ಕೇಳೋಂಗಿದ್ರು ಹೌ ಲಾಂಗ್ ಹ್ಯಾವ್ ಯು ಬೀನ್ ಅಂತಲೇ ಕೇಳಿ. ಅದಕ್ಕೆ ಅವ್ರ ಆನ್ಸರ್ ಹೇಳ್ತಾರೆ. ಹೌ ಮೆನಿ ಡೇಸ್ ಹ್ಯಾವ್ ಯು ಬೀನ್ ಅಂತಲೂ ಸ್ಪೆಸಿಫಿಕ್ ಆಗಿ ಕೇಳ್ಬೋದು. ಹೌ ಮೆನಿ ಮಂತ್ಸ್ ಹ್ಯಾವ್ ಯು ಬೀನ್ ಅಂತಲೂ ಕೇಳ್ಬೋದು. ಹೌ ಲಾಂಗ್ ಅಂದರೆ ಎಷ್ಟು ಹೊತ್ತು ಅನ್ನೋ ಮೀನಿಂಗ್ ಬರುತ್ತೆ. 1 ವರ್ಷ ಆಯಿತು, ಆದರೆ ನನ್ನ ಇಂಗ್ಲೀಷ್ ಸ್ವಲ್ಪನೂ ಫ್ಲೂಯೆಂಟ್ ಆಗಿಲ್ಲ. ಓವರ್ ಆ್ಯನ್ ಇಯರ್ ನಾವ್, ಬಟ್ ಮೈ ಇಂಗ್ಲೀಷ್ ಇಸ್ ನಾಟ್ ವೆರಿ ಫ್ಲೂಯೆಂಟ್ ಎಟ್ ಆಲ್. ಸರಿಯಾದ ಮೆಥಡ್ಸ್ ಫಾಲೋ ಮಾಡಿದರೆ ಯಾರು ಬೇಕಾದರೂ ಇಂಗ್ಲೀಷ್ನ ಫ್ಲೂಯೆಂಟ್ ಆಗಿ ಮಾತಾಡ್ಬೋದು. ಎನಿಬಡಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಓನ್ಲಿ ಇಫ್ ದೆ ಫಾಲೋ ದ ರೈಟ್ ಮೆಥಡ್ಸ್. ಸೊ ಈಗ ಮುಂದೆ ಕಾನ್ವರ್ಸೇಷನಲ್ಲಿ ನಾನು ನೀವು ಏನೇನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಆ್ಯಂಡ್ ನೀವಿಲ್ಲಿ ಕನ್ನಡ ಇಂಗ್ಲೀಷ್ನ ಎಕ್ಸಾಕ್ಟ್ ಟ್ರಾನ್ಸ್ಲೇಟ್ ಮಾಡಿ ನೋಡಬೇಡಿ. ಕನ್ನಡದಲ್ಲಿ ನಾವೇನು ಹೇಳಬೇಕು ಅಂದ್ಕೊಂಡಿರ್ತೀವಿ, ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು ಅನ್ನೋದು ನೀವು ಕಲಿಬೋದು. ಆ್ಯಂಡ್ ಸೇಮ್ ಐಡಿಯಾ ಕನ್ವೆ ಮಾಡಿದ್ರೆ ಸಾಕು. ನಾವೇನು ಹೇಳಬೇಕು ಅಂದ್ಕೊಂಡಿರ್ತೀವಿ, ನಮ್ಮ ಐಡಿಯಾ ಏನಿದೆ ಅನ್ನೋದನ್ನ ಇಂಗ್ಲೀಷ್ನಲ್ಲಿ ಕನ್ವೆ ಮಾಡಿದ್ರೆ ಸಾಕು. ಎಕ್ಸಾಕ್ಟ್ ವರ್ಡ್ಸ್ ಇರಬೇಕಾಗಿಲ್ಲ. ಸೊ ಮುಂದೆ ಆ ಥರ ಇರುತ್ತೆ, ಕೇರ್ಫುಲ್. ನನಗೆ ಇಂಗ್ಲೀಷ್ ಚೆನ್ನಾಗಿ ಗೊತ್ತಿದೆ, ಆದರೆ ಮಾತಾಡೋಕ್ಕೆ ಬರಲ್ಲ. ಐ ನೋ ಇಂಗ್ಲೀಷ್ ವೆಲ್ ಬಟ್ ಐ ಕಾಂಟ್ ಸ್ಪೀಕ್ ಇಟ್. ಅದು ಒಂದೇ ದಿನದಲ್ಲಿ ಬರಲ್ಲ. ಇಟ್ ಡಸಂಟ್ ಹ್ಯಾಪನ್ ಓವರ್ ನೈಟ್. ಸೊ ಓವರ್ ನೈಟ್ ಅಂದರೆ ಒಂದು ನೈಟ್ನ ಡ್ಯೂರೇಷನ್. ಸೊ ನಾವು ಕನ್ನಡದಲ್ಲಿ ಹೇಗೆ ನಮ್ಗೆ ಅಭ್ಯಾಸ ಇದೆ ಒಂದೇ ದಿನದಲ್ಲಿ ಆಗಲ್ಲ ಅದು ಅಂತ ಹೇಳೋದು, ಅದೇ ಥರ ಇಂಗ್ಲೀಷ್ನಲ್ಲಿ ಓವರ್ ನೈಟ್ ಅನ್ನೋ ವರ್ಡ್ ಯೂಸ್ ಮಾಡಿ ಹೇಳ್ತಾರೆ, ಒಂದೇ ನೈಟಲ್ಲಿ ಏನೂ ಆಗಲ್ಲ ಅಂತ. ಇಂಡಿಯಾದಲ್ಲಿ ಇಂಗ್ಲೀಷ್ನ ಕಲಿಯದೆ ಯಾರೂ ಮಾತಾಡ್ತಾ ಇಲ್ಲ ಅನ್ನೋ ವಿಷಯನ ಮೊದಲು ನೀನು ಮನದಟ್ಟು ಮಾಡ್ಕೋಬೇಕು. ಫಸ್ಟ್ ಯು ಹ್ಯಾವ್ ಟು accept the fact that nobody in India is speaking English without having been learned it. First, you have to accept the fact that nobody in India is speaking English without having been learned it. And ಯಾರೂ ಕೂಡ 100% ಪರ್ಫೆಕ್ಟ್ ಇಲ್ಲ. And nobody is 100% perfect. ನನಗೆ ಇಂಗ್ಲೀಷ್ನಲ್ಲಿ ಮಾತಾಡಬೇಕು ಅಂತ ಇಷ್ಟ, ಆದರೆ ಮಿಸ್ಟೇಕ್ಸ್ ಮಾಡ್ತೀನಿ ಅಂತ ಭಯ. ಐ ಲೈಕ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ಬಟ್ ಐ ಆಮ್ ಅಫ್ರೇಡ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್. ಕಲಿಯೋ ದಾರಿಯಲ್ಲಿ ತಪ್ಪುಗಳನ್ನು ಮಾಡೋದು ಸಹಜ. ಮಿಸ್ಟೇಕ್ಸ್ ಆರ್ ಅ ನ್ಯಾಚುರಲ್ ಪಾರ್ಟ್ ಆಫ್ ಅ ಲರ್ನಿಂಗ್ ಪ್ರಾಸೆಸ್. ಕಲಿಯೋ ದಾರಿಯಲ್ಲಿ ನಾಚಿಕೆಗೆ ಜಾಗ ಇಲ್ಲ. ಶೇಮ್ ಹ್ಯಾಸ್ ನೋ ಪಾರ್ಟ್ ಇನ್ ಅ ಲರ್ನಿಂಗ್ ಪ್ರಾಸೆಸ್. ಸೊ ಫಸ್ಟು ಈ ವಿಷಯಗಳನ್ನ ನೀವು ತಲೆ ಒಳಗಡೆ ಚೆನ್ನಾಗಿ ಹಾಕೋಬೇಕು. ನೆನ್ಪಿಟ್ಕೋ, ಯಾರೂ ನಿನ್ನ ತಪ್ಪುಗಳನ್ನು ಶಾಶ್ವತವಾಗಿ ನೆನ್ಪಿಟ್ಕೊಳ್ಳೋದಿಲ್ಲ. ರಿಮೆಂಬರ್, ನೋಬಡಿ ಈಸ್ ಗೋಯಿಂಗ್ ಟು ರಿಮೆಂಬರ್ ಯುವರ್ ಮಿಸ್ಟೇಕ್ಸ್ ಫಾರ್ ಎವರ್. ಸೊ ಇಲ್ಲಿ ನಾನು ಹೇಳ್ತಾ ಇರೋ ಮಾತುಗಳು ನಿಮಗೂ ಕೂಡ ಈ ವಿಡಿಯೋ ರಿಪೀಟೆಡ್ ಆಗಿ ನೋಡಿ, ಈ ಮಾತುಗಳನ್ನ ನೀವು ಚೆನ್ನಾಗಿ ತಲೆ ಒಳಗಡೆ ಕೂರಿಸ್ಕೊಳ್ಳಿ. ಇದೇ ಮಾತುಗಳನ್ನ ಯಾವಾಗಲೂ ನೀವು ನೆನಪು ಮಾಡ್ಕೊಳ್ತಾ ಇರಿ, ಆಗ ನಿಮಗೆ ಮೋಟಿವೇಶನ್ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಕೆಲಸಗಳಿರುತ್ತೆ. ಎವ್ರಿಬಡಿ ಹ್ಯಾಸ್ ದರ್ ಓನ್ ಜಾಬ್ ಟು ಡೂ. ಯಾವಾಗಲೂ ನಿನ್ನ ಹಾಗೂ ನಿನ್ನ ಮಿಸ್ಟೇಕ್ಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇರೋಷ್ಟು ಯಾರೂ ಫ್ರೀ ಇರೋದಿಲ್ಲ. Nobody is free enough to keep thinking about you and your mistakes. ಸೊ ಯಾಕೆ ಚಿಂತೆ ಮಾಡ್ತೀಯಾ? ಈಗಲೇ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡು. ಸೊ ವೈ ವರಿ? ಸ್ಟಾರ್ಟ್ ಸ್ಪೀಕಿಂಗ್ ಇಟ್ ರೈಟ್ ನೌ. ನಮ್ಮವ್ರ ಜೊತೆ ಇಂಗ್ಲೀಷ್ನಲ್ಲಿ ಮಾತಾಡೋದಕ್ಕೆ ನಾಚ್ಕೋಬೇಡ. ನೀನು ಈಗ ಕಲಿತಾ ಇರೋ ಥರ ಅವರು ಕಲ್ತಿದ್ದಾರೆ ಅಷ್ಟೇ. ಡೋಂಟ್ ಗೆಟ್ ಶೈ ಇಫ್ ಯು ಆರ್ ಟಾಕಿಂಗ್ ಟು ಇಂಡಿಯನ್ಸ್ ಬಿಕಾಸ್ ದೇ ಹ್ಯಾವ್ ಲರ್ನ್ಡ್ ಇಟ್ ಆಸ್ ಯು ಆರ್ ಡೂಯಿಂಗ್ ನೌ. ಹೌದು, ಏನೂ ಕಾರಣ ಇಲ್ಲದೆ ನಾನು ತುಂಬ ಚಿಂತೆ ಮಾಡ್ತಾ ಇದ್ದೀನಿ. ಎಸ್, ಐ ಆಮ್ ವರಿಂಗ್ ಟೂ ಮಚ್ ಫಾರ್ ನೋ ರೀಸನ್. ನನ್ನ ಎಲ್ಲ ಫ್ರೆಂಡ್ಸ್ ಇಂಗ್ಲೀಷ್ನ ಫಾಸ್ಟ್ ಆಗಿ ಸರಿಯಾಗಿ ಹೆಂಗೆ ಮಾತಾಡ್ತಾ ಇದ್ದಾರೆ? ಹೌ ಕ್ಯಾನ್ ಆಲ್ ಮೈ ಫ್ರೆಂಡ್ಸ್ ಸ್ಪೀಕ್ ಇಂಗ್ಲೀಷ್ ಫಾಸ್ಟ್ ಆ್ಯಂಡ್ ಕರೆಕ್ಟ್? ಅವರು ನಿನಗಿಂತ ಫಾಸ್ಟಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಅರ್ಥ ಎಲ್ಲ ಕರೆಕ್ಟಾಗಿಯೇ ಮಾತಾಡ್ತಾ ಇದ್ದಾರೆ ಅಂತಲ್ಲ. ದೇ ಸ್ಪೀಕ್ ಫಾಸ್ಟರ್ ದೆನ್ ಯು ಡಸಂಟ್ ಮೀನ್ ದೇ ಸ್ಪೀಕ್ ಆಲ್ ಕರೆಕ್ಟ್. ನೀನು ಇನ್ನೂ ಕಲಿತಾ ಇರೋದ್ರಿಂದ ನಿನಗೆ ಅವ್ರ ತಪ್ಪುಗಳನ್ನ ಕಂಡುಹಿಡಿಯೋದಕ್ಕಾಗಲ್ಲ ಅಷ್ಟೇ. ಇನ್ಫ್ಯಾಕ್ಟ್ ಅವರು ಮಿಸ್ಟೇಕ್ಸ್ ಮಾಡ್ತಾರೆ. ಸಿನ್ಸ್ ಯು ಆರ್ ಸ್ಟಿಲ್ ಲರ್ನಿಂಗ್ ಇಟ್, ಯು ಕ್ಯಾನಾಟ್ ಟ್ರೇಸ್ ದೇರ್ ಮಿಸ್ಟೇಕ್ಸ್. ಕಲಿಯೋವಾಗ ತಪ್ಪುಗಳನ್ನ ಮಾಡೋದು ತಪ್ಪೇನಿಲ್ಲ, ಆದರೆ ಮತ್ತೆ ಅದನ್ನು ರಿಪೀಟ್ ಮಾಡಬಾರ್ದು ಅಷ್ಟೇ. ಈ ವಿಷಯ ನೆನ್ಪಿಟ್ಕೊಳ್ಳಿ. ಇಟ್ಸ್ ಓಕೆ ಟು ಮೇಕ್ ಮಿಸ್ಟೇಕ್ಸ್ ಬಟ್ ರಿಮೆಂಬರ್ ನಾಟ್ ಟು ರಿಪೀಟ್ ಇಟ್ ಅಗೇನ್. ಪ್ಲೀಸ್ ನನಗೆ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ಕೊಡ್ತೀಯಾ? Can you please give me some practical tips?
ಸೊ ಈಗ ನಾನು ಕೊಡೋ ಟಿಪ್ಸ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಥರ ಮಾಡಿದ್ರೆ ಹೇಗಿರುತ್ತೆ ಅಂತ. ನೀನು ಯಾರನ್ನಾದರೂ ಭೇಟಿ ಆಗ್ತಾ ಇದ್ದರೆ ಮೊದಲೇ ಪ್ರಶ್ನೆಗಳನ್ನು ಪೂರ್ವಾಭ್ಯಾಸ ಮಾಡಿಕೊ. ಅಂದರೆ ನೀವು ಯಾರನ್ನಾದರೂ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಯಾವುದೋ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಿದ್ದೀರಾ, ಅವ್ರು ಏನೇನು ಕೇಳಬೇಕು ಕ್ವಶನ್ಸ್ನ ಆ್ಯಂಡ್ ಆನ್ಸರ್ಸ್ನ ಮೊದಲೇ ಅದನ್ನೆಲ್ಲ ರಿಹರ್ಸ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬಟ್ ಆ ಮೂಮೆಂಟ್ನಲ್ಲಿ ನೆನಪು ಬರೋಲ್ಲ, ಅದನ್ನು ಚೆನ್ನಾಗಿ ರಿಹರ್ಸಲ್ ಮಾಡ್ಕೊಳ್ಳಿ. ಇಫ್ ಯು ಆರ್ ಮೀಟಿಂಗ್ ಸಮ್ ಒನ್, ರಿಹರ್ಸ್ ದ ಕ್ವೆಶ್ಚನ್ಸ್ ಬಿಫೋರ್ ಹ್ಯಾಂಡ್ ಅಂದರೆ ಮೊದಲೇ ಕೆಲಸ ಮಾಡೋದಕ್ಕಿಂತ ಮುಂಚೆ. ನಿನಗೆ ಅವರು ಕೇಳಬಹುದಾದ ಪ್ರಶ್ನೆ ಮತ್ತು ಉತ್ತರಗಳನ್ನು ಮೊದಲೇ ಊಹಿಸಿ ಅವುಗಳನ್ನೂ ಕೂಡ ಅಭ್ಯಾಸ ಮಾಡ್ಕೋ. ಅಂದರೆ ಅವ್ರೇನು ಕೇಳಬಹುದು ಮತ್ತೆ ನನಗೆ ವಾಪಸ್ ಆ ಕ್ವಶನ್ಸ್ನ, ಆ್ಯಂಡ್ ಅದಕ್ಕೆ ನಾನು ಏನು ಆನ್ಸರ್ ಹೇಳಬೇಕು, 2-3 ಆನ್ಸರ್ಸ್ನ. ಗೆಸ್ ದ ಪಾಸಿಬಲ್ ಕೌಂಟರ್ ಕ್ವೆಶ್ಚನ್ಸ್ ಆ್ಯಂಡ್ ರಿಹರ್ಸ್ ದ ಆನ್ಸರ್ಸ್ ಆಸ್ ವೆಲ್. ಸೊ ಈಗ ನೀವು ನಿಮ್ಮ ಬಾಸ್ನ ಹತ್ರ ಏನೋ ಕೇಳೋಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ನಿಮ್ಮ ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ ಜೊತೆ HOD ಜೊತೆ ಏನೋ ಮಾತಾಡಬೇಕಂತ ಇದ್ದೀರಾ, ಅಥವಾ ಫ್ರೆಂಡ್ಸ್ ಜೊತೆ ಅಥವಾ ಕಲೀಗ್ಸ್ ಜೊತೆ ಯಾರ ಜೊತೆನಾದರೂ ನೀವೇನೇನು ಮಾತಾಡಬೇಕು, ಅವ್ರು ಏನು ಕೇಳ್ತಾರೆ ಅನ್ನೋದನ್ನೆಲ್ಲ ಈ ಥರ ಮೊದಲೇ ಪ್ರಿಪೇರ್ ಆದರೆ ಈಸಿ ಆಗುತ್ತೆ. ಸೊ ಲರ್ನರ್ಸ್ ಈ ಥರ ಮಾಡಬೇಕಾಗುತ್ತೆ ಬಿಗಿನಿಂಗ್ನಲ್ಲಿ. ಹೋಗ್ತಾ ಹೋಗ್ತಾ ನೀವು ಸ್ಪಾಂಟೇನಿಯಸ್ ಆಗ್ತೀರಾ, ಬಟ್ ಬಿಗಿನಿಂಗ್ನಲ್ಲಿ ಮಾಡಬೇಕು. ಹೌದು, ನಾನು ಹಂಗೆ ಮಾಡಿದರೆ ಯೋಚಿಸುವ ಅಥವಾ ಚಿಂತಿಸುವ ಹಾಗೆ ಇರೋದಿಲ್ಲ. ಎಸ್, ಇಫ್ ಐ ಡೂ ದಟ್ ಐ ವೋಂಟ್ ಹ್ಯಾವ್ ಟು ಥಿಂಕ್ ಆ್ಯಂಡ್ ವರಿ. ನೀನು ಯಾರ ಜೊತೆ ಹಾಗೂ ಯಾವುದ್ರ ಬಗ್ಗೆ ಮಾತನಾಡಲಿದ್ದೀಯಾ ಅನ್ನೋದು ನಿನಗೆ ಮೊದಲೇ ಗೊತ್ತಿದ್ರೆ ಈ ರೀತಿ ಮಾಡು. ದಿಸ್ ವರ್ಕ್ಸ್ ವೆಲ್ ವೆನ್ ಯು ಆಲ್ರೆಡಿ ನೋ ಹೂ ಆರ್ ಗೋಯಿಂಗ್ ಟು ಟಾಕ್ ಟು ಆ್ಯಂಡ್ ವಾಟ್ ಯು ಆರ್ ಗೋಯಿಂಗ್ ಟು ಡಿಸ್ಕಸ್. ಯೂಟ್ಯೂಬ್ನಲ್ಲಿ GK, ಸೈನ್ಸ್ ಹಾಗೂ ವ್ಯಕ್ತಿಗಳ ಇಂಟರ್ವ್ಯೂಗಳ ಮೇಲಿನ ಇಂಗ್ಲೀಷ್ ವಿಡಿಯೋಗಳನ್ನು ನೋಡು. ಅಂದರೆ ನೀವು ಅಮೇರಿಕನ್ ವಿಡಿಯೋಸ್ನ ನೋಡ್ಬೋದು. ವಾಚ್ ಯೂಟ್ಯೂಬ್ ವಿಡಿಯೋಸ್ ಆನ್ GK, ಸೈನ್ಸ್ ಆ್ಯಂಡ್ ಪೀಪಲ್ಸ್ ಇಂಟರ್ವ್ಯೂಸ್ ಇನ್ ಇಂಗ್ಲೀಷ್. ಮೊದಲು ಅವ್ರು ಹೇಳೋದೆಲ್ಲ ನಿನ್ಗೆ ಅರ್ಥ ಆಗದೆ ಇರ್ಬೋದು. ಅಟ್ ದ ಬಿಗಿನಿಂಗ್ ಯು ಮೇ ನಾಟ್ ಗೆಟ್ ಎವ್ರಿಥಿಂಗ್ ದೆ ಸೇ. ನೀನು ನೋಡ್ತಾ ಇದ್ದರೆ ಹೊಸ ಪದಗಳು, ವಾಕ್ಯ ರಚನೆಗಳನ್ನು ಕಲಿತೀಯ. ಇದು ತುಂಬ ಇಂಪಾರ್ಟೆಂಟ್ ಬಿಗಿನಿಂಗ್ನಲ್ಲಿ. ಯು ವಿಲ್ ಲರ್ನ್ ನ್ಯೂ ವರ್ಡ್ಸ್, ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಆ್ಯಸ್ ಯು ಡೂ ಇಟ್. ಸೊ ಮೊದಲು 2-3 ಸರಿ ನಿಮಗೆ ಬೋರ್ ಆಗ್ಬೋದು, ಗೊತ್ತಾಗದೇ ಇರ್ಬೋದು, ಬಟ್ ನೋಡ್ತಾ ಇರಿ, ಬಿಡಬೇಡಿ ಅಷ್ಟೇ. ಕೆಲವು ವಿಡಿಯೋಗಳು ಎಂಟರ್ಟೈನಿಂಗ್ ಆಗಿರುತ್ತೆ, ಅದಕ್ಕೋಸ್ಕರನಾದರೂ ನೋಡಿ. ಮಕ್ಕಳ ಕತೆ ಬುಕ್ಸ್ಗಳನ್ನು, ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ಗಳನ್ನು ಓದು, ಯಾಕೆಂದರೆ ಅವುಗಳನ್ನ ಸರಳವಾದ ಇಂಗ್ಲೀಷ್ನಲ್ಲಿ ಬರೆದಿರ್ತಾರೆ. ರೀಡ್ ಕಿಡ್ಸ್ ಸ್ಟೋರಿ ಬುಕ್ಸ್, ಸ್ಕೂಲ್ ಟೆಕ್ಸ್ಟ್ ಬುಕ್ಸ್, ಬಿಕಾಸ್ ದೇ ಆರ್ ಆಫನ್ ರಿಟರ್ನ್ ಇನ್ ಪ್ಲೇನ್ ಇಂಗ್ಲೀಷ್. ಹಾಗೂ ಯೂಟ್ಯೂಬ್ನಲ್ಲಿ ನಾನು ಕಾನ್ವರ್ಸೇಷನ್ ವೀಡಿಯೋಸ್ನ ನೋಡ್ತಾ ಇರು. ಆ್ಯಂಡ್ ಕೀಪ್ ವಾಚಿಂಗ್ ಮೈ ಕಾನ್ವರ್ಸೇಷನ್ ವೀಡಿಯೋಸ್ ಆನ್ ಯೂಟ್ಯೂಬ್. ಈಗ ಆಲ್ರೆಡಿ ನಾನು 17 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಫಸ್ಟಿಂದ ಎಲ್ಲ ನೋಡ್ತಾ ಬನ್ನಿ. ಅದರಲ್ಲಿ ನಾನು ಹೇಳಿರೋ ಥರ ಪ್ರಾಕ್ಟೀಸ್ ಮಾಡಿ. ಆ ಎಲ್ಲ ವೀಡಿಯೋಸ್ಗಳ ಲಿಂಕ್ ನಾನು ಕೆಳಗಡೆ ಕಾಮೆಂಟ್ನಲ್ಲಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ಆದಮೇಲೆ ಹೋಗಿ ನೋಡಿ. ಖಂಡಿತವಾಗ್ಲೂ ನಾನು ನಾಳೆಯಿಂದನೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಶೋರ್, ಐ ಸ್ಟಾರ್ಟ್ ಡೂಯಿಂಗ್ ಇಟ್ ರೈಟ್ ಫ್ರಮ್ ಟುಮಾರೋ. ಇಲ್ಲ, ನಾಳೆ ಅನ್ನೋದು ಬರೋದೇ ಇಲ್ಲ, ಈಗಲೇ ಸ್ಟಾರ್ಟ್ ಮಾಡು. ನೋ, ಟುಮಾರೋ ನೆವರ್ ಕಮ್ಸ್, ಸ್ಟಾರ್ಟ್ ರೈಟ್ ನಾವ್. ಸೊ ಇಲ್ಲಿ ಹೇಳಿರೋ ಟಿಪ್ಸ್ನ ನೀವು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಈಗ ನಾನು ಮಾಡಿರೋ ಕಾನ್ವರ್ಸೇಷನ್ನ ರಿಪೀಟ್ ಮಾಡ್ತೀನಿ, ನೀವು ನಾನು ಹೇಳಿದ ಮೇಲೆ ಜೋರಾಗಿ ಹೇಳಬೇಕು, ರೈಟ್? ಹೌ ಲಾಂಗ್ ಹ್ಯಾವ್ ಯು ಬಿನ್ ಸ್ಟಡಿಂಗ್ ಇಂಗ್ಲೀಷ್? ಓವರ್ ಎನ್ ಇಯರ್ ನಾವ್, but my English is not very fluent at all. Anybody can speak English fluently only if they follow the right methods. I know English well, but I can't speak it. It doesn't happen overnight. First, you have to accept the fact that nobody in India is speaking English without having been learned it. And nobody is 100% perfect. I like to speak in English, but I'm afraid of making mistakes. Mistakes are a natural part of a learning process. Shame has no part in a learning journey. Remember, nobody is going to remember your mistakes forever. Everybody has their own job to do.
Nobody is free enough to keep thinking about you and your mistakes. So why worry? Start speaking it right now. Don't get shy if you're talking to Indians because they've learned it as you're doing now. Yes, I'm worrying too much for no reason. How can all my friends speak English fast and correct? They speak faster than you doesn't mean they speak all correct. Since you're still learning it, you cannot trace their mistakes. It's okay to make mistakes, but remember not to repeat it again. Can you please give me some practical tips? If you're meeting someone, rehearse the questions beforehand. Guess the possible counter questions and rehearse the answers as well. Yes, if I do that, I won't have to think and worry. This works well when you already know who you're going to talk to and what you're going to discuss. Watch YouTube videos on GK, science, and people's interviews in English. At the beginning, you may not get everything they say. You will learn new words, sentence structures as you do it. Read kids' storybooks, school textbooks, because they are often written in plain English. And keep watching my conversation videos on YouTube. Sure, I will start doing it right from tomorrow. No, tomorrow never comes. Start right now.